ತೀರಾ ಬರಗಾಲ ಇರುವ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು ಕುಡಿಯಲು ನೀರು ಒದಗಿಸುವಲ್ಲಿ ವಿಫಲವಾಗಿರುವ ಚಾಮರಾಜನಗರ ಜಿಲ್ಲಾಡಳಿತದ ವಿರುದ್ಧ ಗುರುವಾರ ಕಿಸಾನ್ ಸಂಘದಿಂದ ಚಾಮರಾಜನಗರ ಜಿಲ್ಲೆಯ ಹನೂರು ತಹಸೀಲ್ದಾರ್ ಕಚೇರಿಯ ಬಳಿ ಪ್ರತಿಭಟನೆ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಮೂಲಕ ನೆರೆ ರಾಜ್ಯಗಳಲ್ಲಿರುವ ಕಸಾಯಿಖಾನೆಗಳಿಗೆ ಜಾನುವಾರುಗಳು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಅದನ್ನು ತಡೆಗಟ್ಟಲು ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದೇ ರೀತಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು, ಕುಡಿಯುವ ನೀರು ಪೂರೈಕೆ ಮಾಡದೆ ಹೋದರೆ ರೈತರು ಉಗ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಕಿಸಾನ್ ಸಂಘದ ರಾಜ್ಯ ಪ್ರಾಂತ್ಯಾಧ್ಯಕ್ಷ ರಾಜೇಂದ್ರ, ಹನೂರು ತಾಲೂಕು ಅಧ್ಯಕ್ಷ ಹರೀಶ್, ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿ ಬೋಸ್ಕೋ, ಮಾಜಿ ಜಿಲ್ಲಾಧ್ಯಕ್ಷರಾದ ಕೆವಿ ಸಿದ್ದಪ್ಪ, ಜಿಲ್ಲಾ ಸಮಿತಿ ಸದಸ್ಯರಾದ ಮಣಿಗಾರ್ ಪ್ರಸಾದ್, ತಾಲೂಕು ಸಮಿತಿ ಸದಸ್ಯರಾದ ತಂಗರಾಜು, ಸದಾನಂದ ಹಾಗೂ ಇನ್ನಿತರು ಭಾಗಿಯಾಗಿದ್ದರು. ಇವರಿಗೆ ಗೋವಿನ ಅವಶ್ಯಕತೆ ಇಲ್ಲ. ಗೋವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಒಂದು ಗೋವಿನ ಬಗ್ಗೆ ಸರ್ಕಾರ ಕಾನೂನು ಮಾಡುತ್ತೆ. ಅದೇ ಸರ್ಕಾರ ಪೊಲೀಸ್ ಇಲಾಖೆ ಕಡಿಯೋರಿಗೆ ದನ ಸಾಗಿಸಲಿಕ್ಕೆ ಸಹಕಾರ ಕೊಡ್ತಾ ಇದೆ. ಇದೇ ಜಿಲ್ಲೆಯಲ್ಲಿ ಒಂದು ಜೀವಂತ ಉದಾಹರಣೆ 2 ದಿವಸದ ಹಿಂದೆ ನಡೆದಂಥ ಉದಾಹರಣೆ ಏನಂದರೆ, ಮಾಟಳ್ಳಿ ಗ್ರಾಮದಲ್ಲಿ 10 ಹಸುಗಳನ್ನು ಕಡಿಯೋಕ್ಕೆ ಹೋಗ್ತಾಯಿತ್ತು. ಕಡಿಯೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಾಟಳ್ಳಿ ಕಾರ್ಯಕರ್ತರೆ ಅದ್ರ ವಿಚಾರ ನನಗೆ ಹೇಳಿದ್ದು. ಆ ಸಂದರ್ಭದಲ್ಲಿ ಅದನ್ನು ಬೇರೆ ಜಿಲ್ಲೆಯವರು ಯಾರೋ ಒಬ್ಬರು 3ನೇ ವ್ಯಕ್ತಿ ಕಡಿಯೋಕ್ಕೆ ಹೋಗ್ತಾ ಇದೆ ಅಂತೇಳಿ ಅದನ್ನು ಪೊಲೀಸ್ನವ್ರಿಗೆ ಹಿಡ್ಕೊಡ್ತು. ಆ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಕಾದ್ರೆ ಆ ಒಬ್ಬ ವ್ಯಕ್ತಿ ಫೋನ್ ಸಿಗ್ತಾ ಇರಲಿಲ್ಲ. ಅದು 3ನೇ ವ್ಯಕ್ತಿಯಿಂದ ಫೋನ್ ಮಾಡಿದ್ದಾನೆ, ಸ್ವಲ್ಪ ಫೋನ್ ಕೊಡಿ ಅಂತೇಳಿ ಫೋನ್ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಫೋನ್ ಮಾಡಿದ್ದಾರೆ ಅಂತ ಇದೇ ಪೊಲೀಸ್ ಇಲಾಖೆಯವರು ಆ ಗೋವಿನ ದಲ್ಲಾಳಿಗಳಿಗೆ ಮಾಹಿತಿ ಕೊಟ್ಟು, ಆ ದಲ್ಲಾಳಿಗಳು ಬಂದು ಆ ಫೋನ್ ಮಾಡೋ ನಂತರ 2.5 ಲಕ್ಷ ರೂಪಾಯಿ ಹಣ ಕಟ್ಟಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ವಿಚಾರ ನೋಡಿ ಎಷ್ಟು ಮಟ್ಟಿದ್ದಾರೆ ಅಂದರೆ, ಒಂದು ಈ ದೇಶಕ್ಕೆ ಈ ರೈತರು ಗೋ ಉಳಿಬಾರ್ದು, ರೈತ ಸಂಪೂರ್ಣವಾಗಿ ನಾಶ ಆಗಬೇಕು. ಸ್ವತಂತ್ರ ಪೂರ್ವದಲ್ಲಿದ್ದಂಥ ಒಂದು ಗೋ ಸಂಪತ್ತು ಇವತ್ತಿಲ್ಲ. ಯಾಕೆ ಅಂದರೆ ಈ ಸರ್ಕಾರಗಳೇ ಏನು ದನ ಕಡಿಯೋರಿಗೆ ಮತ್ತು ಗೋಭಕ್ಷಕರಿಗೆ ಒಂದು ಇದು ಮಾಡ್ತಾ ಇಲ್ಲ. ಅದೇ ದಿಕ್ಕಿನಲ್ಲಿ ಇವತ್ತು ಜಿಲ್ಲಾಡಳಿತ ಆ ವಿಚಾರ ಇಟ್ಕೊಂಡೇ ಮೇವು ಕೊಡ್ತಾ ಇಲ್ಲ. ಅದರಲ್ಲಿ ಎಡಮಾತಿಲ್ಲ. ಸರ್ಕಾರ ಮತ್ತು ಜಿಲ್ಲಾಡಳಿತ ಎರಡೂ ನಮ್ಮ ರೈತರ ವಿರುದ್ಧವಾಗಿ, ಜೊತೆಗೆ ಗೋ ಸಾಕುವವರ ವಿರುದ್ಧವಾಗಿ ಇವತ್ತು ನಡ್ಕೊತಾ ಇದೆ. ಇವತ್ತಿಂದ ಅಲ್ಲ, ಕೇವಲ ಇವತ್ತು ನಾವು ವಿಚಾರ ಮಾತಾಡ್ತಕ್ಕಂಥದ್ದಲ್ಲ. 6 ತಿಂಗಳು ಮೊದಲೇ ನಾವು ಮನೆ ಕೊಟ್ಟಿದ್ವಿ. ಹೊರ ಬರುತ್ತೆ, ಆದರೆ ಮೇವಿನ ಒಂದು ಬ್ಯಾಂಕ್ ಮಾಡಿ ಪ್ರತಿ ಮನೆಗೂ ಮೇವು ತಲುಪೋ ಒಂದು ಕಾರ್ಯಕ್ರಮ ಮಾಡಬೇಕು. ತೀರಾ ಬರಗಾಲ ಇರುವ ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು, ಕುಡಿಯಲು ನೀರು ಒದಗಿಸುವಲ್ಲಿ ವಿಫಲವಾಗಿರುವ ಚಾಮರಾಜನಗರ ಜಿಲ್ಲಾಡಳಿತದ ವಿರುದ್ಧ ಗುರುವಾರ ಕಿಸಾನ್ ಸಂಘದಿಂದ ಚಾಮರಾಜನಗರ ಜಿಲ್ಲೆಯ ಹನೂರು ತಹಸೀಲ್ದಾರ್ ಕಚೇರಿಯ ಬಳಿ ಪ್ರತಿಭಟನೆ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಮೂಲಕ ನೆರೆ ರಾಜ್ಯಗಳಲ್ಲಿರುವ ಕಸಾಯಿಖಾನೆಗಳಿಗೆ ಜಾನುವಾರುಗಳು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಅದನ್ನು ತಡೆಗಟ್ಟಲು ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದೇ ರೀತಿ ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು, ಕುಡಿಯುವ ನೀರು ಪೂರೈಕೆ ಮಾಡದೆ ಹೋದರೆ ರೈತರು ಉಗ್ರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಕಿಸಾನ್ ಸಂಘದ ರಾಜ್ಯ ಪ್ರಾಂತ್ಯಾಧ್ಯಕ್ಷ ರಾಜೇಂದ್ರ, ಹನೂರು ತಾಲೂಕು ಅಧ್ಯಕ್ಷ ಹರೀಶ್, ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿ ಬೋಸ್ಕೋ, ಮಾಜಿ ಜಿಲ್ಲಾಧ್ಯಕ್ಷರಾದ ಕೆವಿ ಸಿದ್ದಪ್ಪ, ಜಿಲ್ಲಾ ಸಮಿತಿ ಸದಸ್ಯರಾದ ಮಣಿಗಾರ್ ಪ್ರಸಾದ್, ತಾಲೂಕು ಸಮಿತಿ ಸದಸ್ಯರಾದ ತಂಗರಾಜು, ಸದಾನಂದ ಹಾಗೂ ಇನ್ನಿತರು ಭಾಗಿಯಾಗಿದ್ದರು.